ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಆ ನಾಯಕನ ವಿರುದ್ಧವೇ ದೂರು ಕೊಟ್ಟಂತಹ ಸಿಎಂ ಆಪ್ತರು ಆ ನಾಯಕ ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ. ಎಸ್, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ. ಆ ನಾಯಕನ ವಿರುದ್ಧವೇ ದೂರು ಕೊಟ್ಟ ಸಿಎಂ ಆಪ್ತರು ಆ ನಾಯಕ ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ. ಈ ದೂರು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸ್ತಾ ಇರುವಂತಹದ್ದು. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಇರುವಾಗಲೇ ಆ ನಾಯಕನ ವಿರುದ್ಧ ಹೈಕಮಾಂಡ್ಗೆ ಈಗ ದೂರು ಕೊಟ್ಟಿರುವಂತಹದ್ದು. ಎಸ್, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ ಸ್ಟೋರಿ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ, ಈ ಎರಡೂ ವಿಚಾರಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ನಾಯಕನ ವಿರುದ್ಧ ಈಗ ಸಿಎಂ ಆಪ್ತರು ದೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ದೂರು ಕೊಟ್ಟರು, ಏನು ಈ ವಿಚಾರ, ಅದೆಲ್ಲವನ್ನು ಕೂಡ ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತರ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಎಸ್, ಸಿಎಂ ಬದಲಾವಣೆ, ಸಿಎಂ ಆಪ್ತರು ಯಾವ ನಾಯಕನ ಮೇಲೆ ದೂರು ಕೊಟ್ಟರು? ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಹೈಕಮಾಂಡ್ಗೆ ದೂರು. ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಸುರ್ಜೇವಾಲಾ ಕೆಲಸ ಮಾಡುತ್ತಿದ್ದಾರೆ. ಹೀಗಂತ ಸಿಎಂ ಆಪ್ತರು, ಶಾಸಕರು ದೂರು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಉಸ್ತುವಾರಿಯಾದವರು ಪಕ್ಷದ ಭಿನ್ನಮತ ಕುರಿತಂತೆ ಆಲಿಸಬೇಕು, ಆದರೆ ಇದ್ಯಾವುದನ್ನು ಸುರ್ಜೇವಾಲಾ ಮಾಡುತ್ತಿಲ್ಲ. ಹಾಗಾಗಿ ಸುರ್ಜೇವಾಲಾ ಅವರನ್ನು ಇಮಿಡಿಯೇಟ್ಲಿ ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ. ಹೀಗಂತ ಸಿಎಂ ಆಪ್ತರು, ಸಿಎಂ ಪರವಾಗಿ ಇರುವಂತಹ ಶಾಸಕರು ಸುರ್ಜೇವಾಲಾ ವಿರುದ್ಧ ಈಗ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರುವಂತಹದ್ದು. ಅಂದರೆ ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಹಾಗಾದರೆ ಯಾವ ರೀತಿ ಏಕಪಕ್ಷೀಯವಾಗಿ ಸುರ್ಜೇವಾಲಾ ಅವರು ಯಾವ ವಿಚಾರದಲ್ಲಿ ನಡೆದುಕೊಳ್ಳುತ್ತಿದ್ದಾರೆ, ಇದು ಬಹಳ ಮುಖ್ಯ. ಯಾಕೆಂತಂದರೆ ಸಿಎಂ ಆಪ್ತರು ರಾಜ್ಯ ಉಸ್ತುವಾರಿ ಇಂಪಾರ್ಟೆಂಟ್. ಇದು ರಾಜ್ಯ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ನಾಯಕನ ವಿರುದ್ಧವೇ ಸಿಎಂ ಆಪ್ತರು ಈಗ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಕೊಟ್ಟರು ಅಂದರೆ, ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ಸುರ್ಜೇವಾಲಾ ವಿರುದ್ಧ ಆಕ್ರೋಶಕ್ಕೆ ಕಾರಣವೇನು? ಎಸ್, ಹಾಸನದಲ್ಲಿ ನಡೆದ ಅಹಿಂದ ಸಮಾವೇಶದ ಬಗ್ಗೆ ಇಲ್ಲಸಲ್ಲದ ಮಾಹಿತಿಯನ್ನು ಹೈಕಮಾಂಡ್ಗೆ ಸುರ್ಜೇವಾಲಾ ಕೊಟ್ಟು ಸ್ವಾಭಿಮಾನದ ಸಮಾವೇಶ ಮಾಡಿಸಿದ್ರು. ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರ ಔತಣಕೂಟವನ್ನು ಡಿಕೆಶಿ ಮಾತು ಕೇಳಿ ಆ ಔತಣಕೂಟವನ್ನು ಕೂಡ ತಡೆ ಹಿಡಿದಿದ್ರು. ಎಸ್, ಇದು ಸುರ್ಜೇವಾಲಾ ಅವರ ಮೇಲೆ ದೂರನ್ನು ಕೊಡಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು. ಯಾಕೆಂತಂದರೆ ಸುರ್ಜೇವಾಲಾ ಅವರು ಹಾಸನದಲ್ಲಿ ನಡೆದಂತಹ ಅಹಿಂದ ಸಮಾವೇಶ ಇದೆಯಲ್ಲ, ಆ ಒಂದು ಸಮಾವೇಶದ ಬಗ್ಗೆ ಇಲ್ಲಸಲ್ಲದ ಮಾಹಿತಿಗಳನ್ನು ಹೈಕಮಾಂಡ್ಗೆ ಕೊಟ್ಟು ಅಹಿಂದ ಸಮಾವೇಶದ ಬದಲಾಗಿ ಸ್ವಾಭಿಮಾನದ ಸಮಾವೇಶ ಅಂತೇಳಿ ಮಾಡಿಸಿದರು. ಜೊತೆಗೆ ಪರಮೇಶ್ವರ್ ನಿವಾಸದಲ್ಲಿ
ದಲಿತ ಸಚಿವರ ಔತಣಕೂಟವನ್ನು DKಶಿ ಅವರ ಮಾತನ್ನು ಕೇಳಿ ಆ ಔತಣಕೂಟವನ್ನು ತಡೆ ಹಿಡಿದಿದ್ರು. ಹೀಗಂತ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಈ ಎರಡೂ ಕಾರಣಗಳನ್ನು ಇಟ್ಟುಕೊಂಡು ಸುರ್ಜೇವಾಲಾ ವಿರುದ್ಧ ಈಗ CM ಆಪ್ತರು, ಶಾಸಕರು ಅವರ ಮೇಲೆ ದೂರನ್ನು ಕೊಟ್ಟಿರುವಂತಹದ್ದು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ತಳಮಳ ಉಂಟು ಮಾಡುವಂತಹ ಒಂದಷ್ಟು ವಿಚಾರಗಳು. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಸುಮಾರು ಒಂದೂವರೆ ತಿಂಗಳಿಂದಲೂ ಕೂಡ ಯಾವುದೂ ಸರಿಯಿಲ್ಲ, ಎಲ್ಲವೂ ಕೂಡ ಅಸ್ಪಷ್ಟತೆ. ಒಂದು ಕಡೆ ಹೇಳ್ತಾರೆ CM ಸಿದ್ದರಾಮಯ್ಯ ಮುಂದುವರಿತಾರೆ, 5 ವರ್ಷ ಮುಂದುವರಿತಾರೆ. ಇನ್ನೊಂದು ಕಡೆ ಹೇಳ್ತಾರೆ CM ಸಿದ್ದರಾಮಯ್ಯ 2.5 ವರ್ಷಗಳ ಮಾತ್ರ ಅಂತಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬದಲಾವಣೆ, DK ಶಿವಕುಮಾರ್ ಅವರ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕುಂಡ್ರಿಸಬೇಕು. ಈ ರೀತಿಯಾಗಿ ಒಂದಷ್ಟು ಮಾತುಕತೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ವಿರುದ್ಧ ರಾಜ್ಯ ಉಸ್ತುವಾರಿ ವಹಿಸಿಕೊಂಡಂತಹ ನಾಯಕನ ವಿರುದ್ಧ ಈಗ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರುವಂತಹದ್ದು. ಈ ಒಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಾಕಷ್ಟು ಹಲ್ಲೋಲ ಕಲ್ಲೋಲ ಎಬ್ಬಿಸಿರುವಂತಹ ಒಂದಷ್ಟು ವಿಚಾರಗಳು. ಈ ವಿಚಾರಗಳು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ? ಯಾಕೆಂತಂದರೆ ಸುರ್ಜೇವಾಲಾ ಅವರನ್ನು ನೇಮಿಸಿರುವಂತಹದ್ದು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್. ಸೊ ಹಾಗಾಗಿ ಹೈಕಮಾಂಡ್ ಈಗ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕೆಂತಂದರೆ ಸಿದ್ದರಾಮಯ್ಯ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಂಪಾರ್ಟೆಂಟು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮನ್ನು ತಾವೇ ಮುಡುಪಾಗಿಟ್ಟುಕೊಂಡಿರುವಂತಹ ವ್ಯಕ್ತಿ. ಏಕೆಂತಂದರೆ ಸಿದ್ದರಾಮಯ್ಯ ಅವರ ಜೊತೆಯಾಗಿ ನಿಂತುಕೊಂಡು ರಾಜ್ಯದಲ್ಲಿ 136 ಸೀಟ್ಗಳನ್ನು 137 ಸೀಟ್ಗಳನ್ನು ಬರಲಿಕ್ಕೆ DK ಶಿವಕುಮಾರ್ ಅವರು ಕೂಡ ಕಾರಣ. ಅವರು DK ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ಇದ್ದಾರೆ. ಸೊ ಹಾಗಾಗಿ ಅವರ ಪರವಾಗಿರ್ತಾರೋ ಅಥವಾ ಸಿದ್ದರಾಮಯ್ಯ ಅವರ ಪರವಾಗಿರ್ತಾರೋ ಅಥವಾ ಇಬ್ಬರನ್ನೂ ಕೂಡ ಒಗ್ಗೂಡಿಸುವಂತಹ ಒಂದು ಕೆಲಸವನ್ನು ಹೈಕಮಾಂಡ್ ಮಾಡುತ್ತೋ ಅಥವಾ ಸುರ್ಜೇವಾಲಾ ಅವರನ್ನು ವಾಪಸ್ ಕರೆಸಿಕೊಳ್ಳುತ್ತೋ ಅಥವಾ ಸುರ್ಜೇವಾಲಾ ಅವರೇ ಇವರಿಬ್ಬರನ್ನ ಒಂದುಗೂಡ್ಕೊಂಡು ಹೋಗಿ ಅಂತ ಹೇಳಿ ಮೆಸೇಜ್ ಕೊಡುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಸುರ್ಜೇವಾಲಾ ವಿರುದ್ಧ ಹೈಕಮಾಂಡ್ಗೆ CM ಆಪ್ತರು 2-3 ಕಾರಣಗಳನ್ನು ಇಟ್ಕೊಂಡು ಆ ಕಾರಣಗಳನ್ನು ಇಟ್ಕೊಂಡು ಸುರ್ಜೇವಾಲಾ ವಿರುದ್ಧ ಈಗ ದೂರನ್ನು ಕೊಟ್ಟಿರುವಂಥದ್ದು. ಆ 2 ಕಾರಣಗಳು ಪ್ರಮುಖವಾದಂತಹ ಕಾರಣ ಮೊನ್ನೆ ಹಾಸನದಲ್ಲಿ ನಡೆದಂತಹ ಒಂದು ಸ್ವಾಭಿಮಾನದ ಸಮಾವೇಶ ಏನಿದೆಯಲ್ಲ, ಆ ಒಂದು ಸಮಾವೇಶಕ್ಕೆ ಮೊದಲು ಸಿದ್ದರಾಮಯ್ಯವರ ಅಹಿಂದ ಸಮಾವೇಶ ಅಂತ ಹೇಳಿ ಇಟ್ಕೊಂಡಿದ್ರು. ಆದರೆ ಅದನ್ನು ಆ ಟೈಟನ್ನು ಬದಲಾವಣೆಯನ್ನು ಮಾಡಿ ಸ್ವಾಭಿಮಾನದ ಸಮಾವೇಶ ಅಂತೇಳಿ ಮಾಡಿಸಿದ್ರು. ಜೊತೆಗೆ ಪರಮೇಶ್ವರ್ ಅವರ ನಿವಾಸದಲ್ಲಿ, ಅಂದರೆ ನ್ಯೂ ಇಯರ್ ಹಿಂದೆ ಮುಂದೆ ಏನು ನ್ಯೂ ಇಯರ್ ಅಂದರೆ ಹೊಸ ವರ್ಷ ಬಂದ ನಂತರ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಔತಣಕೂಟ ಇತ್ತು. ಆ ಒಂದು ಔತಣಕೂಟದಲ್ಲಿ ಸುಮಾರು 35 ಜನ ಶಾಸಕರು ಭಾಗಿಯಾಗಿದ್ದರು, ಒಂದು 3-4 ಜನ ಸಚಿವರು ಕೂಡ ಭಾಗಿಯಾಗಿದ್ದರು. ಸೊ ಈ ಔತಣಕೂಟ ಮುಗಿದ ನಂತರ ಪರಮೇಶ್ವರ್ ಅವರ ನಿವಾಸದಲ್ಲಿ ಕೂಡ ದಲಿತ ಸಚಿವರ ಒಂದು ಔತಣಕೂಟವನ್ನು ಏರ್ಪಡಿಸಿದರು. ಆದರೆ DK ಶಿವಕುಮಾರ್ ಅವರು ಆ ಔತಣಕೂಟವನ್ನು ನಡೆಸಬಾರ್ದು ಅಂತೇಳಿ ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತಾರೆ. ಸೊ ಸುರ್ಜೇವಾಲಾ ಅವರು ಇಮಿಡಿಯೇಟ್ಲಿ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿ ಪರಮೇಶ್ವರ್ ಅವರಿಗೆ ಅವರ ಗಮನಕ್ಕೆ ತರ್ತಾರೆ. ಅಂದರೆ ನೀವು ಈ ಔತಣಕೂಟವನ್ನು ಡಿನ್ನರ್ ಪಾರ್ಟಿನ ನೀವು ಕ್ಯಾನ್ಸಲ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಡಿನ್ನರ್ ಪಾರ್ಟಿಯನ್ನು ನಡೆಸಬಾರ್ದು ಅಂತೇಳಿ ಪರಮೇಶ್ವರ್ಗೆ ಮೆಸೇಜ್ ಪಾಸ್ ಮಾಡ್ತಾರೆ. ಸೊ ಈ ಎರಡೂ ವಿಚಾರಗಳಿಂದ ಬೇಸತ್ತಂತಹ CM ಆಪ್ತರು ಈಗ ಸುರ್ಜೇವಾಲಾ ವಿರುದ್ಧ ದೂರನ್ನು ಕೊಟ್ಟಿರುವಂತಹದ್ದು.